ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ದಿದ್ರೋ ಅವರೆಲ್ಲರಿಗೂ ಇದೊಂದು ಸುವರ್ಣಾವಕಾಶ ಆಗೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, C&R ರೂಲ್ಗೋಸ್ಕರ ಇಲ್ಲಿವರೆಗೂ ನಾವು ಕಾಯ್ತಾ ಇದ್ವಿ. ಆ C&R ರೂಲ್ ಸ್ನೇಹಿತರೆ ಈಗ ನಿಮ್ಮ ಮುಂದೆ ಬಂದಿದೆ. ಅದು ಕೂಡ ಇದೀಗ ವಿಶೇಷ ರಾಜ್ಯಪತ್ರಿಕೆ ಅನ್ನುವಂತಹದ್ದು ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ಇದು ರಿಲೀಸ್ ಆಗಿರುವಂಥದ್ದು ನೋಡಿ, ಬುಧವಾರ 21 ಜನವರಿ 2026ರಂದು ರಿಲೀಸ್ ಆಗಿರುವಂಥದ್ದು. ಅಧಿಕೃತವಾಗಿ ಸಂಖ್ಯೆ EP 187 DPAI 2025 ಎನ್ನುವಂತಹ ಸಂಖ್ಯೆಯಲ್ಲಿ ಇದು ನೋಟಿಫಿಕೇಶನ್ ಬಂದಿರುವಂಥದ್ದು. ಎಂದು ಬಂದಿರೋದು 21/1/2026 ಅಂದರೆ ಇವತ್ತು ಬಂದಿರುವಂಥದ್ದು. ಸ್ನೇಹಿತರೆ, ಅಧಿಸೂಚನೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1971 ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ 1978, 1990ರ ಕರ್ನಾಟಕ ಅಧಿನಿಯಮ 14ರ ಕಾಲಂ 3ರಲ್ಲಿ ಉಪಕಾಲಂ 1ರೊಂದಿಗೆ ಓದಿಕೊಂಡ ಕಾಲಂ 8ರಂತೆ ಪ್ರದತ್ತವಾದ ಅಧಿಕಾರಾನ್ವಯ ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು, ಅದರಿಂದ ಬಾಧಿತರಾಗಲು ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಾಲಂ 3ರ ಉಪಕಾಲಂ 2ರ ಖಂಡ ಎ ಅಲ್ಲಿ ಅಗತ್ಯಪಡಿಸಿದ ಮೂಲಕ ಪ್ರಕಟಿಸಿದೆ ಅಂತ ಇದೆ. ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, ಹಾಗೂ ಸದರಿ ಕರಡು ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಒಂದು ಅಧಿಕೃತ ಮಾಹಿತಿಯಾಗಿರುವಂಥದ್ದು. ಸ್ನೇಹಿತರೆ, ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಮಾತ್ರ ನೋಡೋಣ. ಇಲ್ಲಿ ನೋಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮ 2026 ಅಂತ ಇದನ್ನು ಕರೆಯಲಾಗುತ್ತೆ. ಈ ನಿಯಮ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡಂಥ ದಿನಾಂಕದಿಂದ ಜಾರಿಯಾಗಿರುವಂಥದ್ದು. ಏನಿದೆ ಇದರಲ್ಲಿ ನಮಗೆ ಬೇಕಿರುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು, ಅದರಲ್ಲೂ ಕೂಡ 1 to 5 ಶಾಲಾ ಶಿಕ್ಷಕರು ನೋಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1 to 5 ಅಂದರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಕ್ರಮ ಸಂಖ್ಯೆ 66ರ ನಮೂದುಗಳಲ್ಲಿರುವಂತೆ ಅಂಕಣ ಸಂಖ್ಯೆ 3ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಒಂದು ಅಂಶ ಏನಿದೆ ಇಷ್ಟು. ಇಲ್ಲಿ 3 ಕೊಟ್ಟಿದ್ದಾರೆ ನೋಡಿ, ಏನೇನು ಮಾಡ್ತಾರೆ ಅಂತ. ಸ್ನೇಹಿತರೆ, ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಈಗ ಅಂದರೆ, ಲೇಟಾಗಿ ಮಾಡ್ಬೋದಿತ್ತು, ನಾಳೆ ಮಾಡ್ಬೋದಿತ್ತು, ಈಗಲೇ ಮಾಡ್ತಿರೋದಂದರೆ ಸ್ನೇಹಿತರೆ, ನೀವು ಓದೋಕ್ಕೆ ಈ ಕ್ಷಣದಿಂದನೇ ಆರಂಭ ಮಾಡಬೇಕು. ಯಾಕಂದರೆ ತುಂಬ ಫೈಟ್ ಇರುವಂಥದ್ದು. ಅದರಲ್ಲೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗ ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥದ್ದೇ. ಸೊ ಈ ಕ್ಷಣದಿಂದ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಈ ಮಾಹಿತಿ ಸಿಕ್ಕ ತಕ್ಷಣ ನೀವು ಆರಂಭ ಮಾಡಿದರೆ ನಿಮಗೆ ಕೆಲಸ ಸಿಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ, ಟೈಮ್ ಕೂಡ ಜಾಸ್ತಿ ಸಿಗುತ್ತೆ ಇರುವಂಥ ಕಾರಣಕ್ಕೆ. ಇನ್ನು ನೋಡೋಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೇಗಿದೆ ಅಂತ ನೋಡಿ. ಉಪಖಂಡ 1ರಲ್ಲಿನ ಅಂದರೆ ಫಸ್ಟು ಏನು ಸ್ನೇಹಿತರೆ, CET ಏನಿದೆ, CET 35% ತಗೊಳ್ತಾಯಿದ್ರು. ಈಗ ಅದನ್ನು 70%ಗೆ ಬದಲಾಯಿಸಲಾಗಿದೆ. ಇನ್ನು TET ಏನಿತ್ತು 15% ತಗೊಳ್ತಾಯಿದ್ರು, ಅದನ್ನು 20% ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಉಪಖಂಡದಲ್ಲಿ ಅಂದರೆ DEDಲ್ಲಿ ಏನು 0.25 ತಗೊಳ್ತಾಯಿದ್ರು, ಅದನ್ನು 8% ಮಾಡಿದ್ದಾರೆ. ಇನ್ನು PUನಲ್ಲಿ ಏನು ತಗೊಳ್ತಾಯಿದ್ರು 25%, ಅದನ್ನು 2% ಮಾಡಿದ್ದಾರೆ. ಇದರ ಓವರಾಲ್ ಏನಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, DED ಮತ್ತು PU ಎರಡೂ ಸೇರಿಸಿ 10%. ಆಗ 50% ತಗೊಳ್ತಾಯಿದ್ರು, ಇವೆರಡರಿಂದ 50% ತಗೊಳ್ತಾಯಿದ್ರು. ಈಗ ಜಸ್ಟ್ 10%ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಅಂದರೆ 40%. ಅಂದರೆ ಇಲ್ಲಿ CET ಮತ್ತು TETನ ಯಾರು ಅದ್ಭುತವಾಗಿ ಮಾಡಿರ್ತಾರೋ ಅವರಿಗೆ ಅವಕಾಶಗಳು ಚೆನ್ನಾಗಿ ಅಂದರೆ ಹೆಚ್ಚು ಸಿಗುತ್ತೆ ಎನ್ನುವಂಥದ್ದು. ಈ ಮೊದಲು ಬ್ಯಾಕಪ್ ಸ್ಕೋರ್ಗಳು ಚೆನ್ನಾಗಿತ್ತು ಅಂದರೆ ನೀವು CETಯಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಒಂದು ಹಂತಕ್ಕೆ ಎತ್ತಿರೋರು. ಸೊ ನೀವು CET ಚೆನ್ನಾಗಿ ಮಾಡಿದರೆ 100% ಜಾಬು ಅನ್ನುವಂಥ ರೀತಿ ಇತ್ತು. ಬಟ್ ಈಗ ತಂದಿರುವಂತಹದ್ದು ಏನು, CET 70 ಅಂಕಗಳು ಅಂದರೆ 70%, TET 20% ಅಂದಿರೋದ್ರಿಂದ CETನ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಕೆಲಸ ಸಿಗೋ ಸಾಧ್ಯತೆ ಹೆಚ್ಚಿದೆ. ಆ ಕಾರಣದಿಂದ ಈಗಲಿಂದಲೇ ನೀವು CETಯನ್ನು ಬ್ಯಾಕಪ್ ಸ್ಕೋರ್ನ ಬಿಟ್ಟಾಕ್ಬಿಡಿ, CET ಕಡೆ ಗಮನವನ್ನು ಹರಿಸಿ. ಸ್ನೇಹಿತರೆ, ಇವತ್ತಿನಿಂದ ಅಂದರೆ ಇವತ್ತಾಯಿತು, ನಾಳೆಯಿಂದ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕ್ಲಾಸ್ಗಳು ಶುರುವಾಗಲಿದೆ. ಇಷ್ಟು ದಿನ ಒಂಥರ ಲೇಜಿ ಇತ್ತು, ಅಂದರೆ ಇನ್ನೂ ಏನು C&R ರೂಲ್ ಬಿಟ್ಟಿಲ್ಲ, ಒಳ ಮೀಸಲಾತಿ ಇಲ್ಲ, ಹಾಗೆ ಹೀಗೆ ಅನ್ನುವಂತಹ ಕೆಲವೊಂದು ಬೇಜಾರಾದ ಸಂಗತಿ ಇತ್ತು. ಬಟ್ ಈ ಕ್ಷಣದಿಂದ ಅಂದರೆ ನಾಳೆಯಿಂದ ನಿಮಗೆ ಉಚಿತ ತರಗತಿಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಟೀಚರ್ ಆಗಬೇಕು ಅನ್ನುವಂಥವರಿಗೆ ಉಚಿತ ಕ್ಲಾಸ್ಗಳು ಬೇಕು ಅಂದರೆ ನಮ್ಮ ತರಗತಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.